ಏನು ಹಾಗಾದ್ರೆ ಭೀಮಾರ್ಜುನ ನಿನಗೆ 2 ಕರಗಳಿದ್ದ, ಒಂದು ಕರ ಈಗ ಅಲ್ಲಿ ಬಿದ್ದು ಹೋಗಿದೆ, ಅಂಗವಿಕಲನಾಗುತ್ತೀಯೇ ಹೇಳು. ಆದ್ದರಿಂದ ಹೇಳ್ತಾ ಇದ್ದೆ, ನೋಡು ನಿಪುಣಾಗಿರುವಂತಹ ಭೀಮಸೇನ ಬಿದ್ದ ಚಂದವನ್ನೊಮ್ಮೆ ನೋಡು, ಚಪಲತ್ವದಿಂದ ಮಾತಾಡು. ಗೋಪಿಕಾ ಸ್ತ್ರೀಯರಲ್ಲಿ ಚಂದದಿಂದ ಮಾತಾಡಿದಂತಹ ಚಪಲತ್ವ ಈಗಲೂ ನಿನಗಿದೆ ತಾನೇ. ಮಾತಾಡು ಭೀಮಸೇನ. ಈ ಪ್ರಪಂಚದಲ್ಲಿ ಯಾವತ್ತು ಕಥಾನಾಯಕರೇ ವಿಜೃಂಭಿಸಬೇಕು ವಿನಃ ಕಲಾನಾಯಕರು ವಿಜೃಂಭಿಸಬಾರದು ಕೂಡ. ಈಗ ಕಥಾನಾಯಕ ನೋಡಿದ್ರೆ ಆತ ನಿನ್ನ ಕರದ ಆಯುಧ ಅಂತ ಆತರ ಕೆಳಗೆ ಬಿದ್ದಿದ್ದಾನೆ, ಇದು ನಿನಗೆ ಸನ್ಮತವೇ ಹೇಳು. ಆದ್ದರಿಂದ ಹೇಳ್ತಾ ಇದ್ದೇನೆ, ಎಬ್ಬಿಸೋ ನಿನ್ನ ಲೀಲಾ ನಾಟವನ್ನು ಪ್ರದರ್ಶನ ಮಾಡುವ ಪ್ರದರ್ಶನ. ಶ್ರೀಕೃಷ್ಣ ಪರಮಾತ್ಮ ನೋಡಿದೆಯ ಸ್ವಾಮಿ ನಮ್ಮ ಅವಸ್ಥೆಯನ್ನು, ದರೆಯ ಭಾರವ ಕಳೆಯಲೆಂದು ಭುವಿಗಿಳಿದು ಬಂದಂತಹ ಶ್ರೀಮನ್ನಾರಾಯಣ ನೀನು ನಮ್ಮೆಲ್ಲರ ನಂಬುಗೆಯ ಶ್ರೀಕೃಷ್ಣ ಪರಮಾತ್ಮ ಏನಾಗಿದ್ದೀಯ ದೇವ. ಈ ಸಂದರ್ಭದಲ್ಲಿ ಪಾಂಡವರಲ್ಲಿ ಓರ್ವ ಭೀಮಸೇನ ಧರಾಶಾಹಿಯಾಗಿದ್ದಾನೆ. ನಿನಗಿದು ಚಂದವೇ ಸ್ವಾಮಿ? ಏನು ಸ್ವಾಮಿ? ಏನೂ ಆಗಲಿಲ್ಲ ನೋಡು. ಚರಕ್ಕಾಗಿ ಬದುಕುತ್ತೇನೆ, ಚರಕ್ಕಾಗಿ ಇರುತ್ತೇನೆ, ಚರದಿಂದಲೂ ಸಾಧಿಸ್ತೇನೆ ಎಂಬಂತಹ ನಿನ್ನ ಚರ ಏನಾಯಿತು? ಏಳು ಮೇಲೆ ನನ್ನ ಕಾಲವನ್ನು ಮಾಡು. ಬಿದ್ದೆಲ್ಲ ಬಿದ್ದ ತಲೆಯ ಮೇಲೆ ಮುತ್ತಿನ ಕಿರಣ ನಿನಗೆ ತಡಿ. ಚಂದ್ರವಂಶವೆಂಬ ವಾರಿದಿಗೆ ಪ್ರತಿಚಂದ್ರನಾಗಿ ಸಂಜನಿಸಿದಂತಹ ಅದೆಷ್ಟೋ ನಮ್ಮ ಪೂರ್ವಿಜರು ಧರಿಸಿಕೊಂಡಿರುವಂತಹ ಪುಣ್ಯ ಮಕುಟವಿದು. ಸರಿಯಲ್ಲ, ಕೆಟ್ಟವ ಇಕ್ಕಿದಾನರ ತಲೆ. ಗೌರವ ಸ್ವಾಮಿಯನ್ನಾಗಿ ಅವಸರ ಪಡದೆ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಏನು ಪ್ರಶ್ನೆ ಕೇಳ್ತೀನಿ? ಸಮರ್ಪಕವಾದಂತಹ ಉತ್ತರ ಕೊಡು. ಪ್ರಶ್ನೆ ಕೇಳುವುದಲ್ಲ. ನಿನಗೆ ಈಗ ಸಿಟ್ಟು ಯಾಕೆ? ಸಿಟ್ಟು ಯಾಕೆ? ನನ್ನ ಶಿಷ್ಯ ಕೌರವನನ್ನು ಕೊಂದದ್ದು ಯಾರವ? ನೋಡು, ಕೌರವನ ತೊಡೆಗೆ ಭೀಮ ಹೊಡೆದದ್ದು ತಪ್ಪು ಅಂತ. ತಪ್ಪು ನಾವು ಮೊದಲೇ ಹೇಳಿಲ್ವಾ? ಅದರಲ್ಲಿ ಬಂದರೆ ಏನು ಎಂಬ ಕೌರವ ಭೀಮನ ತಲೆಗೆ ಹೊಡಿಲಿಲ್ಲ. ಭೀಮನ ತಲೆ ಕೊಡುದು ಗೊತ್ತಿಲ್ಲ. ಎಲ್ಲ ಕೈ ತಪ್ಪಿ ಬಂತು, ಏನಾಗಬೇಕು? ಯಾವುದಿದ್ರೂ ಕೂಡ ಪೂರ್ವ ಜನ್ಮದ ಕರ್ಮದ ಫಲ ಏನಿದೆ ಅದೇ ರೀತಿಯಲ್ಲಿ ಈ ಜನ್ಮದಲ್ಲಿ ನಡೀತಾ ಬರ್ತಿದೆ. ಪೂರ್ವ ಜನ್ಮದಲ್ಲಿ ಏನು ಮಾಡಿದ್ದಾನೆ ಕರ್ಮ, ಈ ಜನ್ಮದಲ್ಲಿ ಏನು ಮಾಡಿದ್ದಾನೆ ನೋಡು. ಆತ ತಾಯಿ ಎನಿಸಲ್ಪಟ್ಟಿದ್ದಾನೆ ಕೌರವ. ಅಂದ್ರೆ ಅರಗಿನ ಆಲಯದಲ್ಲಿ ಪಾಂಡವರನ್ನು ಸುಡುವುದಕ್ಕೆ ನೋಡಿದ ಒಂದು ತಪ್ಪು. ಭೀಮಸೇನನಿಗೆ ವಿಷದ ಲಡ್ಡುಗೆಯನ್ನು ಕೊಡುವುದಕ್ಕೆ ಪ್ರಯತ್ನಿಸಿದ ಒಂದು ತಪ್ಪು. ಆಮೇಲೆ ಕಪಟ ದ್ಯೂತವನ್ನು ಆಡಿದ
ಆಯ್ತು, ಅದು ಒಂದು ತಪ್ಪು. ಆಮೇಲೆ 12 ವರ್ಷ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದ್ದಾರೆ. ಒಂದು ತಪ್ಪು. ಆಮೇಲೆ ಮಾನವತಿ ಪತಿವ್ರತೆಯಾದಂತಹ ದ್ರೌಪದಿಯ ಸೀರೆಯನ್ನು ಸೆಳೆಸುವುದಕ್ಕೆ ದುಶ್ಯಾಸನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಒಂದು ತಪ್ಪು. ಈಗ ಒಂದೊಂದು ತಪ್ಪಾಗಿ 6 ತಪ್ಪುಗಳಾಯ್ತಲ್ಲ, ಒಂದೊಂದಾಗಿ 11 ಆಯ್ತು. ಹೌದು. ಅದಕ್ಕೆ ಹಾಗಾದ್ರಿಂದ ಯಾರು ತಪ್ಪು ಮಾಡಿದ್ದಾನೆ ಅಂತವನಿಗೆ ಇಲ್ಲಿ ಶಿಕ್ಷೆ ಆಗಿದೆ. ಯಾರು ಧರ್ಮದಿಂದ ನಡೆದಿದ್ದಾರೆ ಅಂತವರು ಅವರಿಗೆ ಧರ್ಮ ರಕ್ಷಣೆ ಕೊಟ್ಟಿದೆ. ನಿನ್ನ ಹತ್ರ ಈಗ ಮಾತಾಡುದಿಲ್ಲ ಅಣ್ಣ, ಎಂತದ ವಿಚಾರ? ಆ ಸಿಟ್ಟಲ್ಲೇ ಯಾಕೆ ಇವರು ಬೇರೆ ಯಾರೋ ಬೇರೆ ಯಾರು? ಸೋದರತ್ತೆ ಮಕ್ಕಳಲ್ವಾ? ಇವ ನಿನ್ನ ಶಿಷ್ಯನಲ್ವಾ? ನೋಡು, ತೀರ್ಥಯಾತ್ರೆಗೆ ಅಂತ ಹೊರಟವ, ಬರುವಾಗ ತೀರ್ಥ ಎಂತರ್ಲಿ? ಹೌದು, ತೀರ್ಥ ತಂದಿದ್ದೇನೆ. ಅತ್ತಿಗೆ ಮೊನ್ನೆಯೇ ಕೇಳ್ತಾ ಇದ್ದಾಳೆ. ಅತ್ತಿಗೆ? ಹೌದು. ಧರ್ಮರಾಯ, ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸ್ತಾನೆ ಅಂತವನನ್ನು ಧರ್ಮವೇ ರಕ್ಷಿಸ್ತದೆ ಎನ್ನುವುದಕ್ಕೆ ಸಾಕ್ಷಿ ನೀನು ನೋಡು. ಧರ್ಮಕ್ಕೆ ಜಯವಾಯಿತು, ಕೌರವನ ತೊಡೆ ಮುರಿದು ದರಾಶಾಹಿಯಾಗಿದ್ದಾನೆ. ಇನ್ನು ಕೆಲವು ವಿಚಾರಗಳೆಲ್ಲ ಇಲ್ಲಿ ನಡೆಯುವುದಕ್ಕಿದೆ. ಲೋಕ ಸಮಸ್ತ ಸುಖಿನೋ ಭವಂತು. ಈ ಪುಣ್ಯ ಕಥಾಭಾಗವನ್ನು ನೋಡಿದಂತ ಕಲಾಸಕ್ತರಿಗೆ ನಮಗೆಲ್ಲರಿಗೂ ಕೂಡ ಶ್ರೀ ಗೋಪಾಲಕೃಷ್ಣ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ನಾವು ಬೇಡಿಕೊಳ್ಳುತ್ತಾ, ಸ್ವಾಮೀಜಿಯವರನ್ನು ಮನಸಾರ ವಂದಿಸುತ್ತಾ, ಕ್ಷೇತ್ರದ ದೈವವನ್ನು ಮನಸಾರ ವಂದಿಸುತ್ತಾ ನಾವು ಕಥೆಗೆ ಮಂಗಲವನ್ನು ಹಾಡೋಣ. ಭದ್ರಂ ಶುಭಂ ಮಂಗಲ.